ಎಲ್ರಿಗೂ ನಮಸ್ಕಾರ. ಭಾರತ ಒಂದು ದೇವಾಲಯಗಳ ತವರೂರು. ಎಲ್ಲೇ ನೋಡ್ತಾ ಇದ್ರೂ ದೇವಾಲಯಗಳು ಕಾಣಿಸ್ತಾ ಇರುತ್ತೆ. ಯಾವುದೇ ಭಾರತಾದ್ಯಂತ ಯಾವುದೇ ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋದರೂ, ಅಂದರೆ ಅಟ್ಟಕ್ಕಿಂತ ಕಟ್ಟಕ್ಕವರೆಗೂ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಹೋದ್ರೂ, ಯಾವುದೇ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋದ್ರೂ ಅಲ್ಲೊಂದು ದೇವಸ್ಥಾನಗಳಲ್ಲಿ ಕಾಣ್ತೀವಿ. ಯಾವ ದೇವಸ್ಥಾನ ಕಾಣದೇ ಇದ್ರೂ ಅಲ್ಲೊಂದು ರಾಮನ ಗುಡಿ ಇರುತ್ತೆ, ರಾಮ ಮಂದಿರ ಇರುತ್ತೆ, ಇಲ್ಲಾಂದರೆ ಯಾವುದೂ ಇಲ್ಲಾಂದರೆ ಹನುಮಂತನ ಗುಡಿನಾದರೂ ಇರುತ್ತೆ. ಅಲ್ಲಿಯ ದೇವರುಗಳನ್ನು ಅಲ್ಲಿ ಪೂಜೆ ಮಾಡುವಂಥ ಅವ್ರವ್ರ ರೀತಿ, ಅಥವಾ ಯಾವುದೇ ದೇವರುಗಳು ಇಲ್ಲದೇ ಇದ್ರೂ ಅಲ್ಲಿಯ ಗ್ರಾಮ ದೇವತೆ ಆದರೂ ಇರುತ್ತೆ. ಸೊ ಅವ್ರವ್ರ ರೀತಿಯಲ್ಲಿ, ಅವರು ತೋಚಿದ ರೀತಿಯಲ್ಲಿ ಒಂದು ಪೂಜೆ ಮಾಡ್ಕೊಳ್ತಾ ಬರ್ತಿರ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಕಡೆಯಲ್ಲಿ ಪ್ರತಿ ವರ್ಷ ದೊಡ್ಡದಾಗಿ ಅದ್ದೂರಿಯಾದ ವಾರ್ಷಿಕೋತ್ಸವ ಮಾಡ್ತಿರ್ತಾರೆ, ರಥೋತ್ಸವ ಮಾಡ್ತಿರ್ತಾರೆ. ಆದರೆ ಭಾರತದಲ್ಲಿ ಪ್ರತಿ ವರ್ಷ ಒಂದು ನಡೆಯುವಂಥ ದೊಡ್ಡ ರಥೋತ್ಸವ ಅಂತ ಹೇಳಿದ್ರೆ ಅದು ಒರಿಸ್ಸಾದಲ್ಲಿರುವಂಥ ಪುರಿಯ ಜಗನ್ನಾಥನ ರಥೋತ್ಸವ. ಅದನ್ನು ನಾವು ರಥಯಾತ್ರೆ ಅಂತ ಕರಿತೀವಿ. ಆ ರಥಯಾತ್ರೆ ನೋಡೋದಕ್ಕೆ ಸುಮಾರು ಒಂದು 15ರಿಂದ 20 ಲಕ್ಷ ಜನರು ಬಂದು ಸೇರುವಂಥ ಪ್ರದೇಶ ಅದು. ಸಾಮಾನ್ಯವಾಗಿ ಒಂದು ರಥಯಾತ್ರೆಗಳು 1 ದಿವಸ ಅಥವಾ 2 ದಿವಸ ನಡೀತು ಅಂತ ಹೇಳಿದ್ರೆ, ಇಲ್ಲಿ ಬರೋಬ್ಬರಿ 9 ದಿವಸಗಳ ಕಾಲ ನಡೆಯುತ್ತೆ. ಆ ರಥಯಾತ್ರೆಯ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದನ್ನು 3 ಭಾಗವಾಗಿ ಮಾಡ್ಕೊಂಡಿದ್ದೀವಿ. ಮೊದಲನೇದು ಅಂತ ಹೇಳಿದ್ರೆ ಅಲ್ಲಿಯ ಜಗನ್ನಾಥನ ವಿಗ್ರಹ ಹೇಗಾಯಿತು, ಅಲ್ಲಿ ಜಗನ್ನಾಥನ ದೇವಸ್ಥಾನ ಕಟ್ಟಿದ್ದು ಹೇಗೆ, ಆ ವಿಗ್ರಹ ಹೇಗಾಯಿತು ಅನ್ನೋದು ಮೊದಲನೇ ಭಾಗ ಆಯಿತು ಅಂತ ಹೇಳಿದ್ರೆ, ಎರಡನೇದಲ್ಲಿ ಆ ವಿಗ್ರಹದಲ್ಲಿ ಅದನ್ನು ಬದಲಾಯಿಸ್ತಾ ಇರ್ತಾರೆ. ಆ ಬದಲಾವಣೆಗೆ ನಬಕಳೇಬರ್ ಅಂತ ಹೇಳ್ತಾರೆ. ಆ ನಬಕಳೇಬರ್ ಉತ್ಸವದ ಬಗ್ಗೆನೂ ಹೇಳ್ತೀನಿ. ಮೂರನೇದಾಗಿ ರಥಯಾತ್ರೆದ ಹೇಳ್ತೀನಿ. ಹೀಗೆ ಇವತ್ತಿನ ಕಾರ್ಯಕ್ರಮನ 3 ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ. ಮೊದಲನೇದು ಆ ದೇವಸ್ಥಾನದ ಆರಂಭ ಹೇಗಾಯಿತು, ಆ ದೇವಸ್ಥಾನ ಕಟ್ಟಿಸಿದ್ದು ಯಾರು, ಯಾಕಾಗಿ ಕಟ್ಟಿಸಿದ್ರನ್ನ ತಿಳ್ಕೊಳ್ಳೋಣ. ಅದು ಒಂದು ಕಥೆಯ ಪ್ರಕಾರ ಜಗನ್ನಾಥನ ಮೂಲ ಹೆಸರು ಅಂತ ಹೇಳಿದ್ರೆ, ಜಗನ್ನಾಥ ಅಲ್ಲಿಯ ಒಂದು ಬುಡಕಟ್ಟಿನ ದೇವರು ಅಂತ ಕರೀತಾರೆ. ಅವನ ಮೂಲ ಹೆಸರು ಬಂದು ನೀಲಾಮಾಧವ ಅಂತ ಆಗಿರುತ್ತೆ. ಆ ನೀಲಾಮಾಧವ ಒರಿಸ್ಸಾದ ನೀಲಾಚಲ ಭಾಗದ ಸೌರ ಅನ್ನೋ ಬುಡಕಟ್ಟಿರುತ್ತಲ್ಲ, ಆ ಬುಡಕಟ್ಟಿನ ಆರಾಧ್ಯ ದೇವ ಆಗಿರ್ತಾನೆ. ಅವತ್ತಿನ ದಿವಸ ಅಲ್ಲಿಯ ರಾಜ ಅಥವಾ ಅಲ್ಲಿಯ ನಾಯಕ ವಿಶ್ವವಸು ಅಂತಿರ್ತಾನೆ. ಅವನು ಮತ್ತು ಅವನ ಇಡೀ ಸಂಸ್ಥಾನ ಇರ್ತಾರಲ್ಲ, ಅವರೆಲ್ಲರೂ ಆ ನೀಲಮಾಧವನ ಆರಾಧ್ಯ ಮಾಡಿಕೊಂಡು ಅವ್ರನ್ನೇ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಗುಹೆ ಒಳಗಿರುತ್ತೆ. ಇವನ ಈ ನೀಲಮಾಧವನ ಬಗ್ಗೆ ಇಂದ್ರದುಮ್ನ ಅಂತ ಇರ್ತಾನೆ ರಾಜ. ಆ ರಾಜನಿಗೆ ಅಲ್ಲಿ ನೀಲಮಾಧವ ಕಾಡಿನಲ್ಲಿರುವಂಥ ನೀಲಮಾಧವ ದೇವಸ್ಥಾನದ ಬಗ್ಗೆ ಗೊತ್ತಾಗತ್ತೆ. ಆ ದೇವಸ್ಥಾನ ಹೇಗಾದರೂ ಮಾಡಿ ನೋಡಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಅಂದರೆ ಎಷ್ಟಾದರೂ ಗೊತ್ತಾಗ್ತಾ ಇರಲ್ಲ. ಹಾಗಾದರೆ ಹೇಗಾದರೂ ಮಾಡಿ ತಿಳ್ಕೋಬೇಕು ಅಂತ ಹೇಳಬೇಕಿದ್ರೆ ಏನಪ್ಪ ಮಾಡೋದು ಅಂತ ಹೇಳಬೇಕಿದ್ರೆ, ಅವನಿಗೆ ತನ್ನ ಅರಮನೆಯಲ್ಲಿದ್ದಂಥ ತನ್ನ ಮಂತ್ರಿಯಾಗಿದ್ದಂಥ ಒಬ್ಬ ವಿದ್ಯಾಪತಿ ಅಂತ ತುಂಬ ತರುಣ, ಅವನು ತುಂಬ ನೋಡೋದಕ್ಕೂ ಸುರದ್ರೂಪಿಯಾಗಿರ್ತಾನೆ, ತುಂಬ ಚೆನ್ನಾಗಿರ್ತಾನೆ, ತುಂಬ ಬುದ್ಧಿವಂತ. ಆ ವಿದ್ಯಾಪತಿನ ಕರೆದು ಹೇಳ್ತಾನೆ, ನೋಡಪ್ಪ ಅಲ್ಲೊಂದು ಕಾಡಿದೆ, ಆ ಕಾಡನ್ನು ನಾಯಕ ಅಂತಿದ್ದಾನೆ, ಅಲ್ಲೊಬ್ಬ ಇದ್ದಾನೆ, ಅವನ ಹತ್ರ ಹೋಗಿ ಅಲ್ಲಿ ನೀಲಮಾಧವನ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬಾ ಅಂತಾನೆ. ಇದೇನು ಮಹಾ ಕೆಲಸ, ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಅವನು ಸಾಧಾರಣ ಅಂದ್ಕೊಂಡು ಬರ್ತಾನೆ. ಬಂದು ಯಾಕೆಂದರೆ ಅದು ಕಾಡಿನ ಜನಾಂಗ, ಇವನು ನಾಡಿನಿಂದ ಬರ್ತಿದ್ದಾನೆ. ಸೊ ಸಾಧಾರಣವಾಗಿ ನಿಮ್ಮ ಕಾಡಲ್ಲಿರೋದು ಬುಡಕಟ್ಟು ಜನ ನಾಡಿನವರನ್ನು ಒಪ್ಕೊಳ್ಳೋದಿಲ್ಲ. ಹಾಗೆ ಒಂದು ಸ್ವಲ್ಪ ದಿವಸ ಅವ್ರ ಹತ್ರನೇ ಪಳಗ್ತಾ ಹೋಗ್ತಾನೆ. ಒಂದು ಸುಮಾರು ದಿವಸ ಪಳಗದ ಮೇಲೆ ಒಂದು ದಿವಸ ಬರ್ತಾನೆ. ಆವಾಗ ಎಲ್ಲರಿಗೂ ಇವನು ನಮ್ಮವನು ಅನ್ಸುತ್ತೆ. ಅದಾದಮೇಲೆ ಒಂದು ಸತಿ ಹೇಳ್ತಾನೆ, ನಾನು ನಿಮ್ಮ ದೇವ್ರನ್ನ ನೋಡಬೇಕು ಅಂತ ಹೇಳ್ತಾನೆ. ಹಾಗೆ ಇವರಿಗೆ ಅನುಮಾನ ಬರುತ್ತೆ, ಎಲ್ಲ ಇವನು ಇಷ್ಟು ದಿವಸ ಇದ್ದವನು ಈಗ ದೇವರು ಕೇಳ್ತಾನೆ, ಏನೋ ಇರಬೇಕು. ಯಾಕೆಂತ ಹೇಳಿದ್ರೆ ಬೇರೆಯವರಿಗೆ ನಾಡಿನಲ್ಲಿರೋದ್ರೆ ಒಂದು ನಮ್ಮ ದೇವರನ್ನ ಅಪಹರಿಸ್ಕೊಂಡು ಹೋಗ್ಬೋದು ಅಂತ ಒಂದು, ಅಥವಾ ಇಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ನಾಶ ಮಾಡ್ಬೋದು ಅಂತ. ಸೊ ಹಾಗಾಗಿ ಅವನು ತೋರಿಸಲ್ಲ ಅಂತ ಹೇಳ್ತಾನೆ. ಸರಿ, ಆದರೂ ಹೇಗಿದ್ದರೂ ಬಂದೇ ಬಿಟ್ಟಿದ್ರಿ, ನಾನು ಕಾರ್ಯನ ಸಾಧಿಸ್ಕೊಂಡೇ ಹೋಗಲೇಬೇಕು ಅಂದರೆ ಇವನು ಛಲ ಬಿಡದ ತ್ರಿವಿಕ್ರಮನ ಅಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲೇ ಇನ್ನೊಂದು ಸ್ವಲ್ಪ ದಿವಸ ಬೆಳ್ತಾನೆ. ಎಲ್ಲಿವರೆಗೂ ಬೆಳೆಸ್ತಾನೆ ಅಂತ ಹೇಳಿದ್ರೆ, ಕೊನೆಗೆ ಆ ವಿಶ್ವವಸು ನಾಯಕ ಇರ್ತಾನಲ್ಲ, ಬುಡಕಟ್ಟಿನ ನಾಯಕ ಇರ್ತಾನಲ್ಲ ವಿಶ್ವವಸು, ಅವನ ಮಗಳನ್ನೇ ಮದುವೆಯಾಗಿ ಅಳಿಯ ಆಗಿಬಿಡ್ತಾನೆ. ಆ ಅಳಿಯಾಗಿ ಸ್ವಲ್ಪ ದಿವಸ ಆದಮೇಲೆ, ಮಾವ ಈಗಂತೂ ನಾನು ನಿಮ್ಮ ಬುಡಕಟ್ಟು ಜನಾಂಗದವನೇ ಆಗೋಗ್ಬಿಟ್ಟಿದ್ದೀನಿ, ನಿಮ್ಮ ಕುಟುಂಬದ ಭಾಗ ಆಗಿದ್ದೀನಿ, ಈಗಲಾದರೂ ನನಗೆ ಆ ದೇವಸ್ಥಾನ ತೋರಿಸು ಅಂತ ಕೇಳ್ತಾನೆ. ಆದರೂ ಇವನಿಗೆ ಅನುಮಾನ ಬರುತ್ತೆ ವಿಶ್ವಸಿಗೆ. ಇಲ್ಲ, ತೋರಿಸೋದಕ್ಕೆ ಸ್ವಲ್ಪ ಇದು ಮಾಡ್ತಾನೆ. ಕೊನೆಗೆ ಹತ್ತು ಕರೆದು ಅವತ್ತು ಮಾಡಿದ್ರು ಅಂತ ಹೇಳಿದಾಗ ಕೊನೆಗೆ ಈ ಕಡೆ ಬಿಡೋದಕ್ಕೂ ಆಗೋದಿಲ್ಲ, ನಾನು ಅಳಿಯ ಬೇರೆ ಆಗಿಬಿಟ್ಟಿದ್ದಾನೆ ಅಂತ ಕರ್ಕೊಂಡು ಹೋಗಿ ಅವನ ತೋರಿಸ್ತೆ ಅಂತ ಒಪ್ಕೊಳ್ತಾನೆ. ಅದರ ಒಂದು ಷರತ್ ಮೇಲೆ ಏನು ಮಾಡ್ತಾನೆ ಅಂದರೆ, ಅವನ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಬೇಕಿದ್ರೆ ಮಾವ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಿರ್ತಾನೆ. ಮಾವನ ಅವನು ರಾಜ, ಅವನು ಅಲ್ಲಿ ಕಾಡಿನ ನಾಯಕ ಅಂತ ಹೇಳಿದ್ರೆ, ಇವನು ದೊಡ್ಡದ ಮಾಳವದ ಮಂತ್ರಿಯಾಗಿದ್ದವನು. ಇವನು ಇನ್ನೂ ಬುದ್ಧಿವಂತ. ಅವನೇನು ಮಾಡ್ತಾನೆ ಅಂತಂದರೆ, ತನ್ನ ಜೋಬಿನೊಳಗೆ ಒಂದು ಸಾಸಿವೆ ಒಂದು ಪಟ್ಟಣ ಇಟ್ಕೊಂಡು ಹೋಗ್ತಾನೆ. ಆ ಸಾಸಿವೆ ಪಟ್ಟಣ ಇಟ್ಕೊಂಡು ಮಾವ ಕರ್ಕೊಂಡು ಹೋಗ್ತಾ ಇರ್ತದೆ. ದಾರಿ ಪೂರ್ತಿ ಇವನು ಸಾಸಿವೆ ಚೆಲ್ಕೊಂಡು ಹೋಗ್ತಾನೆ. ಅದು ಮಾವನಿಗೆ ಗೊತ್ತಾಗೋದೇ ಇಲ್ಲ. ಸಾಸಿವೆ ಚೆಲ್ಕೊಂಡು ಸೀದಾ ಕರ್ಕೊಂಡು ಹೋಗ್ತಾನೆ. ಸುಮಾರು ಹೊತ್ತಾದ್ಮೇಲೆ ಒಂದು ಕಡೆ ಹೋದ್ಮೇಲೆ ಅವನು ಬಂದು ಒಂದು ಗುಹೆ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ಆ ಗುಹೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಕಣ್ಣು ತೆಗಿತಾನೆ.
ತೆಗಿತಾನೆ. ಕಣ್ಣು ತೆಗೆಸಿದ ಧಗ್ ಅಂತ ಅಲ್ಲಿ ನೋಡಿದ್ರೆ ಒಂದು ದೊಡ್ಡದಾದ ಪ್ರಭಾವಳಿ, ದೊಡ್ಡದಾದ ಪ್ರಕಾಶಮಾನ. ಅಲ್ಲಿ ನೋಡಿದ ತಕ್ಷಣ ಅನಿಸುತ್ತೆ ಆ ವಿಷ್ಣು ಇರ್ತಾನೆ. ಆ ವಿಷ್ಣು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ ಆ ಭಗವಂತ ನೋಡ್ತಾರೆ ಸಾಕ್ಷಾತ್ ವಿಷ್ಣುವೇ ಭೂಮಂಡಲಕ್ಕೆ ಇಳಿದು ಬಿಟ್ಟಿದ್ದಾನೆ ಅಂತಂದರೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ್ರೆ ನನ್ನ ಜೀವನ ಸಾರ್ಥಕ ಆಗೋಯ್ತು, ಇಷ್ಟೆಲ್ಲ ಆಯಿತು ಅಂತ ಒಂದು ಸತಿ ಅಂದ್ಕೊಂಡ್ರು ಆಮೇಲೆ ಅಂದ್ಕೊಳ್ತಾನೆ ತಾನು ಬಂದಿದ್ದ ಕೆಲಸ ಸಾರ್ಥಕವಾಯಿತು, ಇದನ್ನು ಹೋಗಿ ತಾನು ರಾಜ ಪ್ರದ್ಯುಮ್ನನಿಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಸುಮಾರು ಒಂದು 3-4 ದಿವಸಗಳಾದಮೇಲೆ ತನ್ನ ಮಾವನಿಗೆ ಹೇಳ್ದಲೇ ಹಾಗೇನೆ ಒಂದು ದಿವಸ ಹೋಗಿ ತಪ್ಪಿಸ್ಕೊಂಡು ಹೋಗಿ ರಾಜನ ಹತ್ರ ಹೋಗ್ತಾನೆ. ಹೀಗೆ ಆ ನೀಲಮಾಧವನ ದೇವರನ್ನ ನೋಡ್ಕೊಂಬಂದಿರೋದನ್ನು ರಾಜ ಇಂದ್ರದ್ಯುಮ್ನನಿಗೆ ಹೋಗಿ ಹೇಳ್ತಾನೆ. ಆಗ ರಾಜ ಇಂದ್ರದ್ಯುಮ್ನನಿಗೂ ಸಹ ತುಂಬ ಖುಷಿಯಾಗ್ಬಿಡುತ್ತೆ. ಅಬ್ಬಾ ನಿನ್ನ ಕಳಿಸಿದ್ದಕ್ಕೂ ಸಾರ್ಥಕವಾಯಿತು, ಸರಿ ಹಾಗಿದ್ದರೆ ಬಾ ನಾವಿಬ್ಬರು ಹೋಗೋಣ. ಆದರೆ ಹೇಗೆ ಹೋಗ್ತೀಯ, ನೀನು ಕಣ್ಣು ಕಟ್ಟುಬಿಟ್ಟಿದ್ರಲ್ಲ, ನೀನು ಹೇಗೆ ಹೋಗ್ತೀಯ ಅಂದರೆ ಇಲ್ಲ ಬಿಡಿ, ಅದಕ್ಕೆ ನಾನೊಂದು ಬುದ್ಧಿವಂತ ಕೆಲಸ ಮಾಡಿದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಹೋಗಬೇಕಿದ್ರೆ ಅವನು ಅದು ಸ್ವಲ್ಪ ದಿವಸ ಆಗಿರುತ್ತಲ್ಲ, ಆಗಾಗಲೇ ಒಳ್ಳೆ ಮಳೆ ಆಗಿರುತ್ತೆ. ಮಳೆ ಆದಾಗ ಏನಾಗಿರುತ್ತೆ ಅಂದರೆ ಒಂದು ಸಾಸಿವೆ ಕಾಳು ಹಾಕ್ಕೊಂಡು ಹೋಗಿರುತ್ತಲ್ಲ, ಸಾಸಿವೆ ಕಾಳುಗಳೆಲ್ಲನೂ ಅದು ಮೊಳಕೆ ಹೊಡೆದು ಸ್ವಲ್ಪ ಸಸಿಯಾಗಿರುತ್ತೆ. ಸೀದಾ ಅವನು ಹೆಂಗೆ ಅಂತ ಹೇಳಿದ್ರೆ ಮಾರ್ಗದರ್ಶಿ ಥರ ಅವನು ಪೂರ್ತಿ ಹೋಗೋ ದಾರಿ ಪೂರ್ತಿ ಎಲ್ಲೆಲ್ಲಿ ಸಾಸಿವೆಗಳು ಸಾಲಾಗಿ ಬೆಳ್ಕೊಂಡು ಹೋಗಿದೆಯೋ ಅದನ್ನೇ ಸಾಸಿವೆಗಳನ್ನೇ ಮಾಡ್ಕೊಂಡು ಹೋದಾಗ ಆ ಗುಹೆ ಮುಂದೆ ಬರ್ತಾರೆ. ಗುಹೆ ಮುಂದೆ ಬಂದು ನೋಡಿ ಇದೇ ಗುಹೆ ಅಂತೇಳಿ ಒಳಗೆ ಹೋಗೋಣ ಅಂತ ಒಳಗೆ ಹೋಗಿ ನೋಡ್ತಾರೆ, ಏನಿದೆ ಅವತ್ತು ನೋಡಿದ್ರೆ ಪ್ರಕಾಶಮಾನ, ಅವತ್ತು ನೋಡಿದ್ರೆ ದೊಡ್ಡದಾಗಿತ್ತು. ಆದರೆ ಇವತ್ತು ನೋಡಿದ್ರೆ ಏನೂ ಇಲ್ಲ, ಬರೀ ಕಗ್ಗತ್ಲು, ಏನೂ ಕಾಣಿಸ್ತಾ ಇಲ್ಲ. ಅರೆ ಇದೇನಿದು, ಇಂಥ ಮಾಡಿ ಸುಳ್ಳು ಹೇಳ್ಬಿಟ್ಯಾ ನನಗೆ ಅಂತಾನೆ. ಇಲ್ಲಮ್ಮ ರಜಾ, ನಾನು ಇಲ್ಲೇ ನೋಡಿದ್ದೆ, ಇಷ್ಟು ದೊಡ್ಡದಾಗಿತ್ತು, ಹಾಗೂ ದೊಡ್ಡದಾಗಿತ್ತು ಅಂತೆಲ್ಲ ಹೇಳ್ತಾನೆ. ಆಗ ಆ ರಾಜ ಇಂದ್ರದ್ಯುಮ್ನಿಗೆ ಅರ್ಥ ಆಗತ್ತೆ, ಅವತ್ತಿನ ದಿವಸ ಭಗವಂತನ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಅವತ್ತಿನ ದಿವಸ ಬಂದಾಗ ರಾಜ ವಿಶ್ವವಸು ಇರ್ತಾನಲ್ಲ, ಕಾಡಿನ ಬುಡಕಟ್ಟಿನ ನಾಯಕ ರಾಜ ಇರ್ತಾನಲ್ಲ, ಆ ರಾಜ ನಿಸ್ವಾರ್ಥವಾಗಿ ಬಂದಿರ್ತಾನೆ. ಅವನ ಭಕ್ತಿ ಮತ್ತು ಇದರಿಂದ ಅಲ್ಲಿ ರಾಜ ಅಲ್ಲಿ ಕಾಣಿಸ್ಕೊಂಡಿರ್ತಾನೆ. ಆದರೆ ಇವತ್ತು ನಾವು ಬರ್ತಾ ಇರೋದು ಸ್ವಾರ್ಥಕ್ಕಾಗಿ ಬರ್ತಾ ಇದ್ದೀವಿ, ಹಾಗಾಗಿ ಭಗವಂತ ನಮಗೆ ಕಾಣಿಸ್ತಾ ಇಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ತನ್ನ ತಪ್ಪಿನ ಅರ್ಥ ಆಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಇದನ್ನು ನೀಲಮಾಧವನ ನೋಡಿದಲೇ ಇಲ್ಲಿಂದ ಹೊರಗಡೆ ಹೋಗೋದಿಲ್ಲ ಅಂಥೇಳಿ ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ಆ ಧ್ಯಾನದಿಂದ ಹಾಗೆ ತಪಸ್ಸಾಗತ್ತೆ. ಸುಮಾರು ದಿನಗಳ ಕಾಲ ಹಾಗೆ ತಪಸ್ಸು ಮಾಡ್ತಾ ಕೂತಿರ್ಬೇಕಿದ್ರೆ ಒಂದು ದಿವಸ ಅವನಿಗೆ ವಿಷ್ಣು ಅವನ ಕನಸಲ್ಲಿ ಬರ್ತಾನೆ. ಕನಸಲ್ಲಿ ಬಂದು ಹೇಳ್ತಾನೆ, ನೋಡು ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೆ ನನ್ನ ನೋಡಬೇಕು ಅಂತ ಆಸೆ ಆಗಿದೆಯಲ್ವಾ, ಸೊ ಹಾಗಾಗಿ ಏನು ಮಾಡು ಅಂತ ಹೇಳಿದ್ರೆ ನಿನಗೆ ಸಮುದ್ರದಲ್ಲಿ ಅಲ್ಲೇ ಸಮುದ್ರ ಹತ್ತಿರ ಇರುತ್ತೆ, ಸಮುದ್ರದಲ್ಲಿ ನಿನಗೊಂದು ದೊಡ್ಡದೊಂದು ಮರದ ದಿಮ್ಮಿ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಅದರಲ್ಲಿ ವಿಗ್ರಹ ಮಾಡಿಸು, ನನ್ನದೊಂದು ಮತ್ತು ನನ್ನ ಅಣ್ಣ ಬಲರಾಮ ಮತ್ತು ನನ್ನ ತಂಗಿ ಸುಭದ್ರೆ ಮತ್ತು ಸುದರ್ಶನ ಚಕ್ರ ಈ 4 ವಿಗ್ರಹಗಳನ್ನು ಮಾಡಿಸು, ಇಲ್ಲಿ ಪೂಜೆ ಮಾಡು ಅಂತ ಹೇಳ್ತಾನೆ. ಅದೇ ರೀತಿಯೇ ರಾಜನ ಯಾವಾಗ ಅವನಿಗೆ ನಿದ್ದೆಯಿಂದ ಎಚ್ಚರಾದಾಗ ಅವನಿಗೆ ವಿಷ್ಣುವೇ ಮಹಾನ್ ಸಾಕ್ಷಾತ್ ವಿಷ್ಣುವೇ ಬಂದು ಹೇಳಿದ್ದು ಗೊತ್ತಾಗತ್ತೆ. ಸರಿ ಅಂತ ಹೇಳಿ ಅವನು ಮಾರನೇ ದಿವಸ ಅಲ್ಲಿ ಹೋಗ್ತಾನೆ. ಹೋದರೆ ಸರಿಯಾಗಿ ಅವನಿಗಲ್ಲೊಂದು ಇದು ಸಿಗುತ್ತೆ, ಏನು ಮರದ ದಿಮ್ಮಿ ಸಿಗುತ್ತೆ. ಹಾಗೆ ಹೇಳಿದ್ದಲ್ಲ ನಿಜ ಅಂದ್ಬಿಟ್ಟು ಅಲ್ಲಿ ಬಂದು ತನ್ನ ಎಲ್ಲ ರೀತಿಯಾದ ಎಲ್ಲ ಹಣಕಾಸುಗಳೆಲ್ಲ ಮಾಡಿ ಅಲ್ಲೊಂದು ಅದೇ ನೀಲಾಚಲ ಅಂತ ಇರುತ್ತಲ್ಲ ಆ ಪ್ರದೇಶದಲ್ಲಿ ಒಂದು ಭವ್ಯವಾದ ದೇವಸ್ಥಾನ ಕಟ್ತಾನೆ. ಆ ಏನು ದೇವಸ್ಥಾನ ಕಟ್ತಾನಲ್ಲ ಅದೇ ನಾವು ಇವತ್ತು ನೋಡ್ತಿರೋಂಥ ಪುರಿ ಜಗನ್ನಾಥ ದೇವಾಲಯ. ಹಾಗಾದರೆ ಅಲ್ಲಿರೋ ವಿಗ್ರಹಗಳಿದೆಯಲ್ಲ ಅದೇನಿದು ವಿಗ್ರಹ? ಅದಕ್ಕೆ ಸಾಧಾರಣ ವಿಗ್ರಹ ಅಂತ ಹೇಳಿದ್ರೆ ಅದಕ್ಕೊಂದು ಚಂದವಾದ ಒಂದು ಮುಖ ಇರಬೇಕು, ಅದಕ್ಕೊಂದು ಕೈಕಾಲುಗಳು ಇರಬೇಕು, ಅದು ಕಿವಿ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಎತ್ತರವಾಗಿರಬೇಕು. ಆ ಥರ ಎಲ್ಲ ಇದ್ದರೆ ಅಲ್ಲಿ ಏನೂ ಇಲ್ವಲ್ಲ ಅಂತ ಹೇಳಿದ್ರೆ ಅದನ್ನು ಕೆತ್ತನೆ ಹಿಂದೆ ಒಂದು ರೋಚಕವಾದ ಕಥೆ ಇದೆ, ಅದನ್ನು ನೋಡೋಣ ಬನ್ನಿ. ಏನಂತ ಹೇಳಿದ್ರೆ ಅವನಿಗೆ ಮರದ ದಿಮ್ಮಿ ಏನೋ ಸಿಕ್ಕಿರುತ್ತೆ. ಆ ದಿಮ್ಮಿನ ತೊಗೊಂಡು ಬಂದು ಎಲ್ಲ ತನ್ನ ರಾಜ್ಯದಲ್ಲಿ ಇರೋಂಥ ಎಲ್ಲ ಇವ್ರನ್ನ ಶಿಲ್ಪಿಗಳನ್ನ ಕರೆಸಿ ಈ ಥರ ಬೇಕು ಆ ಥರ ಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಶಿಲ್ಪಿಗಳು ಕೆತ್ತಕ್ಕೆ ಅಂತ ಹೋದರೆ ಅವ್ರ ಹತ್ರ ಇರೋ ಎಲ್ಲ ಸಲಕರಣೆಗಳನ್ನು ಆಯುಧಗಳನ್ನು ಬಳಸ್ಬಿಟ್ಟು ಎಲ್ಲ ರೀತಿಯ ಸಲಕರಣೆಗಳನ್ನು ಮಾಡಿದ್ರು ನೋಡಿದ್ರು ಆ ಮರದ ಒಂದು ಚೂರು ಪದರಗಳನ್ನು ಒಂದು ಚೂರು ತೊಗಟೇನೂ ತೆಗಿಯೋಕ್ಕಾಗ್ತಿರಲ್ಲ, ಯಾಕೆಂದರೆ ಅಷ್ಟು ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ಮಾಡೋಕ್ಕಾಗೋದಿಲ್ಲ. ಇದೇನಿದು ಭಗವಂತ ಇಷ್ಟೆಲ್ಲ ಕೊಟ್ಬಿಟ್ಟು ಈ ಥರ ಮಾಡೋಕ್ಕೆ ಆಗ್ತಿಲ್ವಲ್ಲ, ತನ್ನ ಇನ್ನೂ ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ ಭಗವಂತ ಅಂತ ಚಿಂತಾಕ್ರಾಂತನಾಗಿ ಕೂತಿರ್ಬೇಕಿದ್ರೆ ಆಗ ದೇವತೆಗಳ ಶಿಲ್ಪಿ ಅಂತ ಹೆಸರಾಗಿರುವಂಥ ವಿಶ್ವಕರ್ಮ, ಸಾಕ್ಷಾತ್ ವಿಶ್ವಕರ್ಮನೇ ಭೂಮಿಗೆ ಬಂದು ಭಯಪಡಬೇಡ ರಾಜ, ನಾನು ನಿನಗೆ ಕೆತ್ತನೆ ಮಾಡಿಕೊಡ್ತೀನಿ, ಆದರೆ ನನ್ನದೊಂದು ಷರತ್ತಿಗೆ ನೀನು ಒಪ್ಕೊಳ್ಬೇಕು ಅಂತ ಹೇಳ್ತಾನೆ. ಆಗಾಗಲೇ ಅವನು ಮಾಡಲೇಬೇಕು ಅಂತ ಅಂದ್ಕೊಂಡ್ಬಿಡ್ತಾನೆ, ತನ್ನ ವಿಗ್ರಹನ ಮಾಡಲೇಬೇಕು ಅಂತ ಹೇಳ್ತಾನೆ. ಆಯಿತು ನೇನು ಷರತ್ತಿದ್ದನ್ನು ಒಪ್ಕೊಳ್ತೀನಿ ಅಂತ ಹೇಳಿದ್ರೆ ಏನಂತ ಷರತ್ತೇನಿಲ್ಲ, ನನಗೆ ಈ ವಿಗ್ರಹನ ಕೆತ್ಕೊಡೋದಕ್ಕೆ ನನಗೆ 21 ದಿವಸ ಬೇಕು. 3 ವಿಗ್ರಹಗಳನ್ನು ಕೆತ್ಕೊಡ್ತೀನಿ, 3 ವಿಗ್ರಹ ಮತ್ತು ಒಂದು ಸುದರ್ಶಕ 4 ಮಾಡ್ಕೊಡ್ತೀನಿ, ಆದರೆ ನನಗೆ 21 ದಿನಗಳ ಕಾಲ ಬೇಕು. ಆದರೆ ನಾನು ಆ 21 ದಿನಗಳ ಕಾಲ ನಾನು ನನ್ನ ಕೋಣೆ ಒಳಗಿರ್ತೀನಿ, ಕೋಣೆಯಿಂದ ಯಾರೂ ಬಂದು ನನ್ನನ್ನು ಕೋಣೆ ತೆಗಿಬಾರ್ದು ಮತ್ತು ನನ್ನನ್ನು ಯಾರನ್ನೂ ನೋಡೋಕ್ಕೆ ಬರಬಾರ್ದು.
ನಾನು ಏಕಾಂತದಲ್ಲಿ ಕೆತ್ತಬೇಕು ಅಂತ ಹೇಳ್ತಾನೆ. ಅಷ್ಟೇ ತಾನೇ ಬಿಡು, ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹಾಗೆ ತನ್ನ ಎಲ್ಲರನ್ನೂ ಭಟ್ರನ್ನ ಕರೆಸ್ತಾನೆ. ನೋಡಪ್ಪ, ಇವತ್ತಿಂದ ಇವನು 21 ದಿವಸಗಳ ಕಾಲ ಇವರು ಶಿಲ್ಪಿಯವರು, ಇವರು ಏನು ವಿಶ್ವಕರ್ಮರು ಅಂತ ಇದರಿಂದ ಬಂದಿದ್ದಾರೆ, ದೇವಲೋಕದಿಂದ ಬಂದಿದ್ದಾರೆ, ಇವತ್ತಿಂದ 21 ದಿವಸಗಳ ಕಾಲ ಇರ್ತಾರೆ, ಯಾರು ಇವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ರಾಜ ಹೇಳಿದ್ಮೇಲೆ, ಸ್ವತಃ ರಾಜ ಹೇಳಿದ್ಮೇಲೆ ಯಾರು ತಾರೆ ತೊಂದರೆ ಕೊಡ್ತಾರೆ ಅಂತ ಆಯಿತು ಅಂತೇಳಿ ಅಲ್ಲಿ ಒಳಗೆ ಬಿಡ್ತಾರೆ. ಹಾಗೆ ಎಲ್ಲ ಆಗ್ತಿರುತ್ತೆ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಾಣಿ ಇರ್ತಾಳಲ್ಲ ಅಲ್ಲಿ, ಆ ರಾಜನ ಹೆಂಡತಿ ರಾಣಿಗೂ ಸಹ ಯಾವ ರೀತಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಕಡೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಕೊನೆಗೆ ಏನು ಮಾಡ್ತಾರೆ ಅಂದರೆ 18ನೇ ದಿವಸ, ಅಂದರೆ ಇನ್ನೇನು ವಿಗ್ರಹ ಮುಗಿಸೋದಕ್ಕೆ ಇನ್ನು 3 ದಿವಸ ಇರುತ್ತೆ ಅಂದಾಗ 18ನೇ ದಿವಸ ಅಲ್ಲಿಗೆ ಹೋಗಿ ಅದು ತಡ್ಕೊಳ್ಳೋಕ್ಕಾಗದಲ್ಲಿ ಹೋಗಿ ಆ ಬಾಗಿಲು ತೆಗೆದು ಬಿಡ್ತಾಳೆ. ಯಾವಾಗ ಬಾಗಿಲು ತೆಗೆದಿದ ತಕ್ಷಣ ಅವನ ಷರತ್ತಲ್ಲಿ ಭಂಗ ಆಗೋಗುತ್ತೆ. ಆ ಭಂಗ ಆಗಿದ ತಕ್ಷಣ ಅವನು ಅದೃಶ್ಯನಾಗ್ಬಿಡ್ತಾನೆ. ಅಂದರೆ ವಿಶ್ವಕರ್ಮ ಇರ್ತಾನಲ್ಲ, ಅದೃಶ್ಯನಾಗ್ಬಿಡ್ತಾನೆ. ಹಾಗಾಗಿಯೇ ಆ ದೇವತೆಗಳು ಹಾಗೆ ಅಲ್ಲಿ ಏನು ಕೆತ್ತಿರ್ತಾನೆ ಅದು ಅಪೂರ್ಣವಾಗಿ ಉಳಿದಿದೆ. ಆ ಅಪೂರ್ಣವಾಗಿ ಹೇಗಿದೆ ಅಂತ ಹೇಳಿದ್ರೆ, ಅದೊಂದು ಮರದ ದಿಮ್ಮಿ, ಅದರಲ್ಲೊಂದು ದೊಡ್ಡದಾದ ಕಣ್ಣುಗಳು, ಅದರದ್ದು ಕಿವಿಗಳಲ್ಲಿ ಹೀಗೆ ಇದೆ, ಮತ್ತು ಬಾಯಿ ಒಂದು ಒಳ್ಳೆ ಮಕ್ಕಳುಗಳು ಬರೆದಾರಲ್ಲ, ಮಕ್ಕಳಿಗೂ ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಮಕ್ಕಳುಗಳು ಬರೀತಾರಲ್ಲ, ಯಾವುದೊಂದು ಮಕ್ಕಳಿಗೆ ಏನೋ ಒಂದು ಬರಿ ಅಂತ ಹೇಳಿದಾಗ ಬರೀತಾರೆ, ಆ ಥರ ಒಂದು ಗುಂಡದು, ಅದರ ಮೇಲೆ ದೊಡ್ಡ ದೊಡ್ಡ ಕಣ್ಣುಗಳು, ಅದು ಮೂಗು ಈ ಥರ ಮೂಗು, ಬಾಯಿ ಈ ಥರ ಎಲ್ಲ ಇದೆ. ಇಷ್ಟೆಲ್ಲ ಇದ್ರೂ ಇಡೀ ಪ್ರಪಂಚದ ಎಲ್ಲಂಥ ವಿಶ್ವಾದ್ಯಂತ ಜನರನ್ನು ಕರ್ಕೊಳ್ಳುವಂಥ, ಆಕರ್ಷಣೆ ಮಾಡುವಂಥ ಶಕ್ತಿ ಆ ದೇವರಿಗಿದೆ. ಹಾಗಾಗೇ ಪ್ರತಿ ವರ್ಷ ಅದರ ರಥೋತ್ಸವ ನಡೆಯುತ್ತೆ. ಅದರ ರಥಯಾತ್ರೆಗೆ ಲಕ್ಷಾಂತರ ಜನ, ಸುಮಾರು 15-25 ಲಕ್ಷ ಜನರು ಅಲ್ಲಿಗೆ ಸೇರ್ತಾರೆ ಅಂತ ಹೇಳಿದ್ರೆ ಅದರ ಆಕರ್ಷಣೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ ಅಪೂರ್ಣವಾಗಿದ್ರೂ ನಮ್ಮಲ್ಲಿ ಯಾವಾಗಲೂ ಪೂರ್ಣಕ್ಕೆ ಬೆಲೆ ಕೊಡ್ತೀವಿ, ಅದರಲ್ಲಿ ಅಪೂರ್ಣವಾಗಿದೆ. ಆ ಅಪೂರ್ಣ ಆದ್ರೂ ಅದನ್ನು ನೋಡೋಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾರೆ. ಇದು ಅಲ್ಲಿಯ ದೇವಸ್ಥಾನ ಕಟ್ಟಿದ್ದು ಮತ್ತು ಆ ದೇವರ ಒಂದು ಕಥೆ. ಇನ್ನೊಂದು ಉತ್ಸವ ನಡೆಯುತ್ತೆ ಅಲ್ಲಿ, ನವಕಳೇಬರ ಉತ್ಸವ ಅಂತ ಕರೆಯುತ್ತೆ. ನವಕಳೇಬರ ಅಂದರೆ ನವ ಕಳೇಬರ ಅಂದರೆ ಹೊಸ ಕಳೇಬರ. ಕಳೇಬರ ಅಂದರೆ ನಮಗೊಂದು ಅಂದರೆ ಶವ ಅಂತ ಹೇಳ್ತದಕ್ಕೆ ಕಳೇಬರ ಅಂತೀವಿ. ನವ ಅಂದರೆ ಹೊಸದು ಅಂತ. ಅದು ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಏನು ಇದೆಯಲ್ಲ, ಅಲ್ಲಿ ವಿಗ್ರಹಗಳಿದೆಯಲ್ಲ, ಅದು ವಿಗ್ರಹಗಳನ್ನು ಬೇವಿನ ಮರದಲ್ಲಿ ಮಾಡಿರ್ತಾರೆ. ಆ ಬೇವಿನ ಮರದಲ್ಲಿ ಮಾಡಿರೋದನ್ನು ಪ್ರತಿ 8 ವರ್ಷ ಇಲ್ಲ 12 ವರ್ಷ ಅಥವಾ 19 ವರ್ಷ, ಅಂದರೆ ಯಾವಾಗ ಅಧಿಕ ಮಾಸದಲ್ಲಿ 2 ಆಷಾಢ ಮಾಸ ಬರುತ್ತೋ, ಅಧಿಕ 2 ಆಷಾಢ ಬರುವಾಗ ಆವಾಗ ಆ ನವಕಳೇಬರ ಉತ್ಸವ ಮಾಡ್ತಾರೆ. ಸೊ ಆ ನವಕಳೇಬರ ಉತ್ಸವ ಮಾಡೋದಕ್ಕಿಂತ ಸುಮಾರು 7 ತಿಂಗಳುಗಳಿಂದ ಮುಂಚೆನೇ ಏನು ಮಾಡ್ತಾರೆ ಅಂದರೆ, ಆ ವಿಗ್ರಹ ಕೆತ್ತೋದಕ್ಕೆ ಯಾವುದು ಸೂಕ್ತವಾಗಿರೋದಕ್ಕೆ ಒಂದು ಗುಣಮಟ್ಟ ಇದೆ. ಆ ಗುಣಮಟ್ಟದಿರೋಂಥ ಎಲ್ಲಿ ಬೇವಿನ ಮರ ಸಿಗತ್ತೆ ಅಂತ ಹುಡುಕೊಂಬರ್ತಾರೆ. ಆ ಸುಮಾರು ಕಡೆ ಎಲ್ಲ ಕಡೆ ಹುಡುಕಿದ ಮೇಲೆ ಅವರು ಏನೇನಾದ್ರು ಬೇಕಾಗಿರುತ್ತಲ್ಲ, ಆ ವಿಗ್ರಹ ತಯಾರಿಸೋಕ್ಕೆ ಎಲ್ಲ ಗುಣಮಟ್ಟಗಳು ಇರೋವಂಥ ಒಂದು ಸಿಕ್ಕಿದ ಮೇಲೆ ಇಡೀ ಅಲ್ಲಿ ಒರಿಸ್ಸಾ ಜನರಿಗೆ ಒಂದು ತುಂಬ ಸಂತೋಷ ಆಗುತ್ತೆ. ಅದೆಲ್ಲ ಕರ್ಕೊಂಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿಯ ಮೂಲ ವಿಗ್ರಹ ಇದೆಯಲ್ಲ, ಆ ರೀತಿ ವಿಗ್ರಹನೇ ಅದನ್ನು ಮಾಡ್ತಾರೆ. ಮತ್ತು ಸುಮಾರು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ಅಲ್ಲಿ ಏನಂತ ಹೇಳಿದ್ರೆ ಆ ವಿಗ್ರಹ ಇದೆಯಲ್ಲ, ಆ ವಿಗ್ರಹದೊಳಗಡೆ ಇರುವಂಥದ್ದು ಅದಕ್ಕೊಂದು ಹೃದಯ ಇದೆ ಅಂತ ಹೇಳ್ತಾರೆ. ಆ ಹೃದಯ ಅಂತ ಹೇಳೋದ್ರಲ್ಲಿ ಲಬ್ ಡಬ್ ಅನ್ನೋ ಶಬ್ದ ಕೇಳಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಅದು ಶೀತ ಆಗುತ್ತೆ, ಜ್ವರ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ತಾರೆ. ಏನಂತ ಹೇಳಿದ್ರೆ ಅದು ಯಾಕಪ್ಪ ಹಾಗೆ ಅಂತ ಹೇಳಿದ್ರೆ, ನಮ್ಮ ದ್ವಾಪರ ಯುಗದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ತಾನು ಸತ್ತ ಆದಮೇಲೆ, ಸತ್ತ ಅಂತ ಹೇಳಿದ್ರೆ ಪ್ರಾಣ ತ್ಯಾಗ ಮಾಡಿದ್ಮೇಲೆ ಶರೀರನ ತೊಗೊಂಡೋಗಿ ಅಲ್ಲಿಗೆ ಶರೀರನ ಕಳೇಬರವನ್ನು ಇದನ್ನು ಸುಟ್ಟು ಹಾಕಿದಾಗ ಇಡೀ ದೇಹಗಳೆಲ್ಲನೂ ಸುಟ್ಟು ಹೋಗುತ್ತಂತೆ. ಆದರೆ ಅವನ ಹೃದಯ ಮಾತ್ರ ಹಾಗೆ ಉಡ್ಕೊಂಡಿರ್ತಂತೆ, ಹಾಗೆ ಏನು ಡಬಡಬಡವಂತಿರ್ತಂತೆ. ಆ ರೀತಿಯಾದ ಹೃದಯ ಏನಿದೆ, ಅದೇ ಹೃದಯನೇ ಇವತ್ತು ಇಲ್ಲಿ ಪುರಿಯ ಜಗನ್ನಾಥನ ಹೃದಯ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಈ ಹೇಳದ್ನಲ್ಲ, ಅಂದರೆ ನವಕಳೇಬರ ಅಂದರೆ ಆಷಾಢ ಯಾವ ವರ್ಷದಲ್ಲಿ ಯಾವ ಅಧಿಕ ಮಾಸದಲ್ಲಿ ಅಧಿಕ ಆಷಾಢ ಬರುತ್ತೋ ಆವತ್ತಿನ ಕಾಲದಲ್ಲಿ ಅವತ್ತಿನ ದಿವಸ ಇದನ್ನು ಒಂದು ಹಳೆಯ 7 ತಿಂಗಳ ಮುಂಚೆ ವಿಗ್ರಹಗಳನ್ನು ಹುಡುಕಕ್ಕೆ ಶುರು ಮಾಡಿ ಎಲ್ಲ ಮಾಡಿದ್ಮೇಲೆ ವಿಗ್ರಹನ ಮಾಡ್ತಾರೆ. ವಿಗ್ರಹ ಮಾಡಿದ ಅವತ್ತಿನ ದಿವಸ ಯಾವತ್ತು ಆ ಹಳೆ ವಿಗ್ರಹ ಬದಲಾಗಿ ಹೊಸ ವಿಗ್ರಹ ಮಾಡ್ತಾರೋ, ಇಡೀ ಅದಕ್ಕಾಗಿನ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವನಿಗೆ ಜ್ವರ ಬರುತ್ತೆ. ಆ ಜ್ವರ ಬರೋದನ್ನ ಸ್ನಾನ ಮಾಡಿಸಿ, ಒಳ್ಳೆಯ ಸ್ನಾನ ಮಾಡಿಸಿ, ಅದಕ್ಕೆ ಜ್ವರ ಬರೋದನ್ನು ಅದನ್ನು ತೊಗೊಂಡೋಗಿ ಒಳಗಡೆ ಇಡ್ತಾರೆ. ಒಳಕ್ಕಿಟ್ಟಾದ್ಮೇಲೆ ಅದು ಜ್ವರ ಎಲ್ಲ ಹುಷಾರಾದ್ಮೇಲೆ ವಾಪಸ್ ಬಂದಮೇಲೆ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇಡೀ ಆ ಪುರಿ ಇರುತ್ತಲ್ಲ, ಆ ಪುರಿನ ಪೂರ್ತಿ ಕತ್ತಲೆ ಮಾಡ್ತಾರೆ.
ಪೂರ್ತಿ ಕತ್ತಲೆ ಮಾಡಿ, ಯಾರೂ ಸಹ ಗರ್ಭ ಕತ್ತಲೆ ಅಂತ ಹೇಳಿದ್ರೆ ಯಾವ ತಾಯಿಯ ಹೊಟ್ಟೆಯೊಳಗಿದ್ದಾಗ ಯಾವ ರೀತಿ ಕತ್ತಲೆ ಇರುತ್ತೋ ಆ ರೀತಿ ಕತ್ತಲೆ ಅಂತ ಇಡೀ ಪುರಿ ನಗರ ಇರುತ್ತಲ್ಲ, ಪುರಿ ನಗರ ಪೂರ್ತಿ ಕತ್ತಲೆ ಮಾಡಿ ಅದನ್ನು ಯಾವಾಗ ಕತ್ತಲೆ ಮಾಡ್ತಾರೋ ಇಡೀ ದೇವಸ್ಥಾನ CRPF ಅವರು ಪೂರ್ತಿ ಸುತ್ತುವರಿತಾರೆ. ಅದರಲ್ಲಿ ಯಾವುದರೂ ಸಹ ದೇವಸ್ಥಾನದ ಯಾರು ಆಡಳಿತ ಮಂಡಳಿ ಮತ್ತು ಅರ್ಚಕರಿಗೆ ಬಿಟ್ಟು ಇನ್ಯಾರನ್ನೂ ಒಳಗೆ ಬಿಡೋದಿಲ್ಲ. ಹಾಗಾಗಿ ಒಳಗೆ ಕರ್ಕೊಂಬರ್ತಾರೆ. ಯಾರು ಆ ಮಹಾದ್ರವ್ಯ ಅಂತ ಹೇಳ್ತಾರೆ ಅದನ್ನು ಬದಲಾವಣೆ ಮಾಡಬೇಕು ಅಂತ ಆ ಅರ್ಚಕರ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿರುತ್ತೆ ಮತ್ತು ಅವರಿಗೆ ಕೈಗೆ ಗೌಸ್ ಹಾಕಿರ್ತಾರೆ. ಅಂದರೆ ಬರೀ ಕೈಲೆಲ್ಲ ಕೈಗೌಸ್ ಹಾಕಿರ್ತಾರೆ. ಅವರೇನು ಮಾಡ್ತಾರೆ ಅಂದರೆ ಆ ನಿರ್ದಿಷ್ಟವಾದ ಸಮಯದಲ್ಲಿ ಹೋಗಿ ಆ ಹಳೆಯ ವಿಗ್ರಹ ಏನಿರುತ್ತೆ ಆ ಹಳೆಯ ವಿಗ್ರಹದಿಂದ ಹೃದಯನ ತೆಗೆದು ತೊಗೊಂಡು ಬಂದು ಹಾಕ್ತಾರೆ. ಎಷ್ಟೊಂದು ಜನ ಈ ರೀತಿಯಾದ ದ್ರವ್ಯನ ಮಹಾದ್ರವ್ಯ ಅಂತ ಹೇಳ್ತಾರೆ ಅದನ್ನು ತೊಗೊಂಬಂದು ಹಾಕಿರೋರಿಗೆ ಕೇಳಿದಾಗ, ಅರ್ಚಕರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಮಗೆ ಗೊತ್ತಲ್ಲ, ಯಾಕೆಂದರೆ ನಾವು ಕಣ್ಣಿಗೆ ಕಟ್ಬಿಡ್ತಾರೆ, ನಮ್ಗೆ ಏನಿದೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಕೈಯಲ್ಲಿದ್ದಾಗ ಅದೊಂದು ಮೊಲದ ಥರ ಇತ್ತು, ಅಂದರೆ ಲಪ 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 ಅಂತ ಹಾರ್ತಾ ಇತ್ತು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅದರಲ್ಲಿರೋ ಹೃದಯ ಇನ್ನೂ ಮತ್ತು ಎಷ್ಟೊಂದು ಸತಿ ಹೇಳ್ತಾರೆ ಅರ್ಚಕರು, ನಮಗೆ ಹೃದಯ ಶಬ್ದ ಕೇಳುತ್ತೆ, ಲಬ್ ಡಬ್ ಅಂತ ಇರೋದು ಶಬ್ದ ಕೇಳುತ್ತೆ ಅಂತಾರೆ. ಅಂದರೆ ಅವತ್ತಿಂದ ಇವತ್ತಿನವರೆಗೂ ಕೃಷ್ಣನ ಹೃದಯ ಅಲ್ಲಿ ಇದೆ ಅಂತ. ಹೀಗೆ ಯಾವ ಮನೆಯಲ್ಲಿ ಅಂದರೆ ಈ ರೀತಿ ಯಾರು ಆ ಅರ್ಚಕರು ಅಲ್ಲಿಂದ ತೊಗೊಂಬಂದು ಈ ಕಡೆ ಹಾಕ್ತಾರಲ್ಲ, ಅದಾದಮೇಲೆ ಹಳೆಯ ವಿಗ್ರಹಗಳಿರ್ತಾರಲ್ಲ ಆ ವಿಗ್ರಹನ ತೊಗೊಂಡೋಗಿ ಒಂದು ಕೊಳದಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡಿದ್ಮೇಲೆ ಏನು ಮಾಡ್ತಾರೆ, ಹೋಗಿ ತಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಇವರು ಸತ್ತು ಹೋದಾಗ, ಅಂದರೆ ತಮ್ಮ ಬಂಧುಗಳು ಅಥವಾ ತಮ್ಮ ತಂದೆಯ ತಾಯಿಯೋ ಬಂಧುಗಳು ಯಾರು ಸತ್ತು ಹೋದಾಗ ಇಡೀ ಎಲ್ಲರೂ ಕೇಶಮುಂಡನ ಮಾಡಿಸ್ಕೊಳ್ತಾರಲ್ಲ, ಹಾಗೆ ಅವರು ಕೇಶಮುಂಡನ ಮಾಡಿಸ್ಕೊಳ್ತಾರೆ. ಅಷ್ಟೇ ತಮ್ಮ ಬಂಧು ಸತ್ತು ಹೋದಾಗ ಯಾವ ರೀತಿಯಾದ ದುಃಖ ಅನುಭವಿಸ್ತಾರೋ ಆ ರೀತಿಯಾದ ದುಃಖನ ಅನುಭವಿಸ್ತಾರೆ. ನೋಡಿ, ಒಂದೇ ರಾತ್ರಿಲಿ ಒಂದು ಹಳೆಯದು ಒಬ್ಬರು ಸತ್ತು ಹೋದ್ರು ಅಂತ ದುಃಖ ಆಚರಿಸಿದ್ರೆ, ಇನ್ನೊಂದರಲ್ಲಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಯಾವಾಗಲೂ ಹಾಕಿದ ತಕ್ಷಣ ಯಾರು ಅದನ್ನು ಕೆತ್ತನೆ ಮಾಡಿದ್ರಲ್ಲ ಅವರು ಖುಷಿ ಪಡ್ತಾರೆ. ನಮ್ಮ ಹೊಸ ಚೈತನ್ಯದಿಂದ ನಮ್ಮ ಹೊಸ ಕೃಷ್ಣ ಬಂದ, ನಮ್ಮ ಹೊಸ ಬಲರಾಮ ಬಂದರು, ನಮ್ಮ ಹೊಸ ಜಗನ್ನಾಥ ಬಂದ, ನಮ್ಮ ಬಲಭದ್ರ ಬಂದ, ನಮ್ಮ ಸುಭದ್ರ ಬಂದಲು ಅಂತ ಖುಷಿ ಪಡ್ತಾರೆ. ಮತ್ತೇನಂತ ಹೇಳಿದ್ರೆ ಇಡೀ ಭಕ್ತಾದಿಗಳಿಗೆಲ್ಲನೂ ಸಿಹಿ ಹಂಚಿ ಸಂಭ್ರಮ ಮಾಡ್ತಾರೆ. ಈ ರೀತಿಯಾದ ಆಚರಣೆಗೆ ನಬಕಳೇಬರ್ ಉತ್ಸವ ಅಂತ ಹೇಳ್ತಾರೆ. ಇನ್ನು ಈಗ ನಾವು ನಮ್ಮ ಪ್ರತಿ ವರ್ಷ ರಥಯಾತ್ರೆ ನಡೆಯುತ್ತಲ್ಲ, ಆ ರಥಯಾತ್ರೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಆಷಾಢ ಶುಕ್ಲ ದ್ವಿತೀಯ ಅದರಿಂದ ಆರಂಭವಾಗಿ ಸುಮಾರು 9 ದಿನಗಳ ಕಾಲ ಅತ್ಯಂತ ಸಡಗರ ಮತ್ತು ಸಂಭ್ರಮಗಳಿಂದ ಇಡೀ ಪ್ರಪಂಚಾದ್ಯಂತ ಲಕ್ಷಾಂತರ ಜನರು ಬಂದು ಇಲ್ಲಿ ಪುರಿಗೆ ಬರ್ತಾರೆ. ಅವತ್ತಿನ ದಿವಸ ಅಲ್ಲಿ ರಥಯಾತ್ರೆ ನಡೆಯುತ್ತೆ. ಆ ರಥಯಾತ್ರೆಯಲ್ಲಿ ಸಾಧಾರಣವಾಗಿ ಅಲ್ಲಿ 3 ಉತ್ಸವ ಮೂರ್ತಿಗಳಿರುತ್ತೆ. ಏನಂತ ಹೇಳಿದ್ರೆ ಅಲ್ಲಿ ಜಗನ್ನಾಥ, ಬಲಭದ್ರ ಅಂದರೆ ಬಲರಾಮ ಮತ್ತು ಸುಭದ್ರ 3 ಜನಗಳು. ಸಾಧಾರಣವಾಗಿ ಎಲ್ಲ ದೇವಾಲಯಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮೂಲಮೂರ್ತಿ ಒಂದಿರುತ್ತೆ, ಉತ್ಸವ ಮೂರ್ತಿ ಒಂದಿರುತ್ತೆ. ಯಾಕೆಂದರೆ ಮೂಲಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿಬಿಟ್ಟಿರುತ್ತೆ, ಉತ್ಸವ ಮೂರ್ತಿ ಇರುತ್ತೆ. ಆದರೆ ಪುರಿಲಿ ಮಾತ್ರ ಮೂಲಮೂರ್ತಿನೂ ಅದೇ, ಉತ್ಸವ ಮೂರ್ತಿನೂ ಅದೇ. ಅಂದರೆ ಯಾವಾಗ ಬೇಕೋ ರಥಕ್ಕೆ ಬೇಕೋ ರಥೋತ್ಸವಕ್ಕೆ ಬೇಕೋ ಆ ದೇವಸ್ಥಾನದಿಂದ ಹೊರಗಡೆ ತಗೊಂಬಂದು ಅದನ್ನೇ ರಥದಲ್ಲಿ ಕೂಡಿಸ್ತಾರೆ. ಹೇಗೆ ಇಲ್ಲಿ 3 ವಿಗ್ರಹಗಳಿದೆಯೋ ಅದೇ ರೀತಿ 3 ರಥಗಳನ್ನು ಮಾಡ್ತಾರೆ. ಪ್ರತಿ ವರ್ಷವೂ ಅಷ್ಟೇ ಆ 3 ಹೊಸ ರಥಗಳನ್ನು ಮಾಡ್ತಾರೆ. ಹೊಸ ರಥಗಳನ್ನು ಪೂರ್ತಿಯಾಗಿ ಮಾಡ್ತಾರೆ. ಮೊದಲನೇದು ಅಲ್ಲಿ ಅಂತ ಹೇಳಿದ್ರೆ ಅಣ್ಣನಿಗೆ ಮೊದಲನೇ ಪ್ರಾಶಸ್ತ್ಯ. ಸೊ ಹಾಗಾಗಿ ಅವನ ಮೊದಲನೇ ರಥಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ 14 ಸಾಮಾನ್ಯವಾಗಿ ಎಲ್ಲ ರಥಗಳು ಅಂತ ಹೇಳಿದ್ರೆ 2 ಚಕ್ರ ಇರುತ್ತೆ ಅಥವಾ 4 ಚಕ್ರಗಳು ಇರುವಂಥ ರಥಗಳು ಇದು ನೋಡಿದ್ರೆ ಇಲ್ಲಿ ಮೊದಲನೇ ರಥಕ್ಕೆ 14 ಚಕ್ರ ಇರೋದಕ್ಕೆ ಅದಕ್ಕೆ ತಳಧ್ವಜ ರಥ ಅಂತ ಹೇಳ್ತಾರೆ. ತಳಧ್ವಜ ರಥ ಅಂದರೆ ಅದು 14 ಚಕ್ರಗಳಿರುತ್ತೆ. ಆ ಚಕ್ರದ ರಥದಲ್ಲಿ ಬಲಭದ್ರ ಅಂದರೆ ಬಲರಾಮನ ಕೂಡಿಸ್ಕೊಂಡಾಗ್ತಾರೆ. ಅಂದರೆ ಅಲ್ಲಿಂದ ಬಲರಾಮ ತೊಗೊಂಬಂದು ದೇವಸ್ಥಾನ ತೊಗೊಂಬಂದು ಒಳಕ್ಕೆ ತಳಧ್ವಜ ರಥದಲ್ಲಿ 14 ಚಕ್ರದಲ್ಲಿರುವಂಥ ರಥದಲ್ಲಿ ಕೂಡಿಸ್ತಾರೆ. ಇನ್ನು ಎರಡನೇದು ಸುಭದ್ರೆಯದು ಬರ್ತಾರೆ. ಆ ಸುಭದ್ರೆಯದು ಅಂತ ಹೇಳಿದ್ರೆ ಅವಳದು 12 ಚಕ್ರಗಳಿರುವ ದರ್ಪದಾಳನ ರಥ ಅಂತ. ದರ್ಪದಾಳನ ರಥದಲ್ಲಿ ಸುಭದ್ರೆಯನ್ನು ಕರ್ಕೊಂಬಂದು ಕೂಡಿಸ್ತಾರೆ. ಇನ್ನು 16 ಚಕ್ರಗಳಿರುವಂಥ ನಂದಿಘೋಷ ಧ್ವಜದಲ್ಲಿ ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡುತ್ತಾರೆ, ಎತ್ತರವಾಗಿರುತ್ತೆ. ಅದರಲ್ಲಿ ಅಲ್ಲಿಂದ ಜಗನ್ನಾಥನ ತಗೊಂಬಂದು ಕರ್ಕೊಂಬಂದು ಕೂಡಿಸ್ತಾರೆ. ಕೂಡಿಸ್ಬಿಟ್ಟು ಎಲ್ಲರಾದಮೇಲೆ ಎಲ್ಲರ ಸಮ್ಮುಖದಲ್ಲಿ ಅದಕ್ಕೆ ಸೆಣಬಿನಲ್ಲಿ ಮಾಡಿದಂಥ ಒಂದು ದೊಡ್ಡದಾದ ಹಗ್ಗನ ಕಟ್ಟಿರ್ತಾರೆ. ಆ ಹಗ್ಗನ ಹಗ್ಗದಿಂದ ಅದನ್ನು ಎಳ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಸುಭದ್ರ ಮತ್ತು ಬಲಭದ್ರನ ಎಳೆಯೋದಕ್ಕೆ ಅಷ್ಟೊಂದು ಜನ ಇರೋದಿಲ್ಲ, ಸಾಧಾರಣವಾಗಿ ಹೋಗ್ಬಿಡ್ತಾರೆ. ಆದರೆ ನಮ್ಮ ಜಗನ್ನಾಥನ ಧ್ವಜನ ಎಳ್ಕೊಂಡು ಹೋಗೋದಕ್ಕೆ ಮಾತ್ರ ಲಕ್ಷಾಂತರ ಜನರು, ನಾವು ಹೇಳ್ತೀವಲ್ಲ ಇಲ್ಲಿ, ಅದನ್ನು ತಮ್ಮ ಜೀವನದಲ್ಲಿ ಒಂದು ಸತಿ ಆ ರಥನ ಚೂರು ಎಳೆದ್ರೂ ಸಾಕು ತಮ್ಮ ಜೀವನನೇ ಪಾವನ ಆಗೋಗ್ಬಿಡುತ್ತೆ ಅನ್ನೋದು ಅಲ್ಲಿಯ ಜನಗಳ ತುಂಬ
ಅಲ್ಲಿ ನಂಬಿಕೆ. ಹಾಗಾಗಿ ಅದಕ್ಕೋಸ್ಕರ ಎಷ್ಟೇ ಆಗಲಿ ಸಿಕ್ಕಿದ್ರೆ ಸಾಕು, ಕೈ ಸಿಕ್ಕಿದ್ರೆ ಸಾಕು, ಹೇಗಾದರೂ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸೋಕಿದ್ರೂ ಸಾಕು, ತಮ್ಮ ಭಕ್ತಿ ಪರಮಾನ ಭಾವನೆ ಆಗುತ್ತೆ ಅನ್ನೋದಕ್ಕೋಸ್ಕರ ಬರ್ತಿರ್ತಾರೆ. ಹಾಗಾಗಿ ಸುಮಾರು ಜನ ಅಲ್ಲಿ ಬಿದ್ದು ಎದ್ದು ಏಟು ಮಾಡ್ಕೊಳ್ಳೋದು ಇರುತ್ತೆ. ಎಷ್ಟೋ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಷ್ಟೊಂದು ಜನ ತನ್ನ ಜೀವನನ ಮುಕ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ರಥದಲ್ಲಿ ಬಂದು ಸಾಕು, ತನ್ನ ಜೀವನದ ಆ ರಥದ ಅಡಿಗೆ ತಮ್ಮ ತಲೆ ಕೊಟ್ಟು ಅವರು ತಾಯುವಂಥದ್ದು ಕಾಲ ಇತ್ತು. ಆದರೆ ಈಗಿನ ಸರ್ಕಾರಗಳು ಅದನ್ನು ನಿಷೇಧ ಮಾಡೋದ್ರಿಂದ ಅದಕ್ಕೆ ತುಂಬ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿರ್ತಾರೆ. ಹಾಗಾಗಿ ಅಲ್ಪ ಸ್ವಲ್ಪ ಗಾಯಗಳಾದ್ರೂ ಸುಮಾರು ಎಳ್ಕೊಂಡು ಹೋಗ್ತಾರೆ. ಸುಮಾರು ಅಲ್ಲಿಂದ ರಥಬೀದಿ ಅಂತಿದೆ, ದೇವಸ್ಥಾನದ ರಥಬೀದಿಯವ್ರಿಗೆ ಈ ತುದಿಯಿಂದ ಆ ತುದಿವರೆಗೂ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗಬೇಕಾದ್ರೆ 3 ಕಿಲೋಮೀಟ್ರು, ಆ 3 ಕಿಲೋಮೀಟರ್ದಲ್ಲಿ ಗುಡಿಂಚ ಅಂತ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದವರೆಗೂ ಹೋಗ್ತಾರೆ. ಹೀಗೆ ರಥಬೀದಿಯಿಂದ ಆ ಗುಡಿಂಚ ದೇವಸ್ಥಾನದವರೆಗೂ ಹೋಗೋದಕ್ಕೆ ಕೇವಲ 3 ಕಿಲೋಮೀಟ್ರು. ಸಾಧಾರಣವಾಗಿ 3 ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರೆ, ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಂದು ನಮ್ಗೆ 15-20 ನಿಮಿಷ ಅಥವಾ 25 ನಿಮಿಷ ಆಗ್ಬಿಡ್ಬೋದು. ಆದರೆ ರಥಯಾತ್ರೆ ಹೋಗಬೇಕಿದ್ರೆ ಕೆಲವೊಮ್ಮೆ 1 ದಿವಸ 2 ದಿವಸನೂ ತೊಗೊಂಡ್ಬಿಡತ್ತೆ. ಅಂದರೆ ಅಷ್ಟು ಜನ ಇರ್ತಾರೆ, ಇಂಚಿಂಚಿ ಎಳಿತಾ ಬರ್ತಾರೆ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ 2 ದಿವಸ ಹಾಕೋಬಿಡುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಶುರುವಾದ ರಥಯಾತ್ರೆನ ರಾತ್ರಿ ಕತ್ಲಾದ್ಮೇಲೆ ಸೂರ್ಯಾಸ್ತ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಸೂರ್ಯಾಸ್ತ ಆದಮೇಲೆ ತಿರ್ಗಿ ಮಾರನೇ ಸೂರ್ಯ ಉದಯ ಆದಮೇಲೆ ಮತ್ತೆ ಹೇಳ್ಕೊಂಡು ಹೋಗ್ತಾರೆ. ಆ ರೀತಿ ಗುಡಿಂಚಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಮಾನ್ಯವಾಗಿ 1-2 ದಿನಗಳನ್ನು ತೊಗೊಂಡು ಹೋಗ್ಬಿಡುತ್ತೆ. ರಥಯಾತ್ರೆ ಹಿಂದಿನ ಒಂದು ರೋಚಕತೆ ಇದೆ. ಅದೇನಂತ ಹೇಳಿದ್ರೆ, ಬೃಂದಾವನ ತೊರೆದು ಮಥುರೆಗೆ ಹೋಗ್ಬಿಟ್ಟಿರ್ತಾನೆ. ಆದರೆ ಯಾವಾಗ ಅವನು ಪ್ರತಿ ಸತಿನೂ ಮಥುರೆಯಿಂದ ಬೃಂದಾವನಕ್ಕೆ ಇಚ್ಛೆ ಪಡ್ತಾನಲ್ಲ, ಆ ಬೃಂದಾವನಕ್ಕೆ ಇಚ್ಛೆ ಪಡೋದೇ ಇದು ಈ ರಥಯಾತ್ರೆಯ ಒಂದು ಹಿಂದಿನ ಪ್ರತೀತಿ. ಅದೇನಪ್ಪ ಅಂತ ಹೇಳಿದ್ರೆ, ಆ ಗುಡಿಂಚಲ್ಲಿರುತ್ತಲ್ಲ ಅದು ತನ್ನ ಚಿಕ್ಕಮ್ಮನ ಮನೆ. ಆ ಚಿಕ್ಕಮ್ಮನ ಮನೆಯಲ್ಲಿ ರಾಧೆ ಇರ್ತಾಳೆ ಮತ್ತು ಅವನ ಜೊತೆ ಸಾವಿರಾರು ಜನ ಅಲ್ಲಿ ಗೋಪಿಕಾ ಸ್ತ್ರೀ ಇರ್ತಾರೆ. ಹಾಗಾಗಿ ರಾಸಲೀಲೆ ಆಡಬೇಕು ಅಂತ ಅವ್ನಿಗೆ ಇಷ್ಟ ಆಗುತ್ತೆ. ಪ್ರತಿ ವರ್ಷಕ್ಕೊಂದ್ಸತಿ ರಾಸಲೀಲೆ ಆಡಬೇಕು ಅಂದಾಗ ಈ ರಥಯಾತ್ರೆ ನಡೆಯುತ್ತೆ. ಆ ರಾಸಲೀಲೆ ಆಡಬೇಕು ಅಂತ ಅವ್ನು ಯೋಚನೆ ಮಾಡ್ತಾ ಇರಬೇಕಿದ್ರೇನೆ ಅವನಿಗೇನಂತ ಹೇಳಿದ್ರೆ, ಹಾಗೆ ಹಿಂದೆ ಎಲ್ಲನೂ ಅವನು ಬಾಲಕೃಷ್ಣ ಆಗಿರ್ತಾನೆ, ಅವನು ಕೃಷ್ಣದಾಗ ಏನು ಬೇಕಿದ್ರೆ ಆಡ್ಬೋದಾಯಿತು. ಆದರೆ ಈಗ ಅವನಿಗೆ ಮದುವೆ ಆಗಿದೆ, ಅವನಿಗೆ ಹೆಂಡತಿ ಲಕ್ಷ್ಮೀನೂ ಇದೆ. ಹಾಗಾಗಿ ನಿಮಗೇನಂತ ಹೇಳಿದ್ರೆ, ಪುರಿಲಿತ ಜಗನ್ನಾಥನ ಗುಡಿಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವನು ಹೊರಗಡೆ ಹೋಗದೇ ಇರೋಂಗೆ ಕಾಯ್ತಾ ಇರ್ತಾಳೆ. ಆದರೆ ಕೃಷ್ಣನಿಗೆ ಒಂದು ಸತಿ ಯೋಚನೆ ಮಾಡಿದ್ಮೇಲೆ ತಾನು ಮಾಡಲೇಬೇಕು ಅಂತ ಏನು ಮಾಡ್ತಾನೆ ಅಂದರೆ, ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಅಣ್ಣ ಮತ್ತು ತನ್ನ ತಂಗಿ ಮತ್ತು ಜೊತೆ 3 ಜನ ಸೇರಿಕೊಂಡು ಅವರು ಅಲ್ಲಿಂದ ಲಕ್ಷ್ಮೀನ ಕೊಠಡಿಯಲ್ಲಿ ಅವ್ರನ್ನ ಬಂಧಿಸ್ಬಿಟ್ಟು ಅಲ್ಲಿಂದ ಅವರು ಅಣ್ಣ ಮತ್ತು ತಂಗಿ ಜೊತೆ ಬಂದುಬಿಡ್ತಾನೆ. ಯಾಕೆಂತೇಳಿದ್ರೆ, ಅಣ್ಣ ಮತ್ತು ತಂಗಿಗೆ ಶ್ರೀಕೃಷ್ಣ ಏನೇನು ಮಾಡ್ತಾನೆ ಅಂತ ಗೊತ್ತಿರುತ್ತೆ. ಅವ್ನಿಗೆ ಗೊತ್ತಿದ್ರು ಅವ್ರಿಗೆ ಇರೋದು ಸಹಜ. ಇದು ಅಂದರೆ ಗೋಪಿಕಾಸ್ತ್ರೀ ಜೊತೆ ಅವನು ರಾಸಲೀಲೆ ಆಡೋದು, ಗೋಪಿಗೆ ಜೊತೆ ಅವನು ಚೇಷ್ಟೆ ಮಾಡೋದೆಲ್ಲ ಗೊತ್ತಿರುತ್ತೆ. ಹಾಗೆ ಅವರು ನಡ್ಕೊಂಡು ಹೋಗ್ತಾ ಇದ್ದ ಹಾಗಾಗಿ ಆ 3 ಜನ ರಥ ಹತ್ಕೊಂಡು ಬಂದುಬಿಡ್ತಾರೆ. ಆ ಗುಡಿಂಚಾಗಿ ಬರ್ತಾರೆ. ಗುಡಿಂಚಾಗ ಯಾವಾಗ ಶ್ರೀಕೃಷ್ಣ ಬರ್ತಾನೋ ಅವರಿಗೆಲ್ಲ ಸಂಭ್ರಮವೋ ಸಂಭ್ರಮ. ಅವನಿಗೆ ಏನು ಬೇಕು, ಅವನಿಗೆ ಇಷ್ಟವಾದ ಬೇಕು, ಶ್ರೀಕೃಷ್ಣನಿಗೆ ಏನೇನು ಇಷ್ಟ ಬೇಕು ಅದೆಲ್ಲ ಅಲ್ಲಿಟ್ಟಿರ್ತಾರೆ. ಅದರಲ್ಲೂ ಶ್ರೀಕೃಷ್ಣನಿಗೆ ಇಷ್ಟವಾದಂಥ ಅವಲಕ್ಕಿಯ ಸಿಹಿ ತಿಂಡಿ, ಅದಕ್ಕೆ ಅದನ್ನು ಪೋಡಾಪಿಟ್ಟ ಅಂತ ಕರೀತಾರೆ. ಆ ಪೋಡಾಪಿಟ್ಟ ಮಾಡಿರ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಅವಲಕ್ಕಿದ ಮಾಡಿರೋಂಥ ಸಿಹಿ ತಿಂಡಿ ಅದೊಂಥರ ಕೊಬ್ಬರಿ ಮಿಠಾಯಿ ಥರ ಇರುತ್ತೆ. ಅದನ್ನು ಎಲ್ಲ ಕಡೆ ಹಂಚ್ತಾ ಇರ್ತಾರೆ. ಇಷ್ಟೆಲ್ಲ ಆಗೋಕ್ಕೆ ಒಂದು 4-5 ದಿನಗಳು ಆರಾಮಾಗಿ ಚೆನ್ನಾಗಿರ್ತಾನೆ ಅನ್ನೋಷ್ಟೊತ್ತಿಗೆ ಒಂದು 9 ದಿನಗಳಲ್ಲಿ ಕಾಲ ಕಳಿಬೇಕು ಅಂತ ಹೇಳಿದಾಗ 5ನೇ ದಿನಕ್ಕೆ ಅಷ್ಟರೊಳಗೆ ಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ, ಅವನ ಹೆಂಡತಿಗೆ ಇವನು ನನ್ನ ಮೋಸದಿಂದ ಕೂಡಾಕ್ಬಿಟ್ಟಿದ್ದಾನೆ ಅಂತ. ಹೇಗೋ ಬಿಡಿಸ್ಕೊಂಬಂದು ಅಲ್ಲಿಂದ ಬರ್ತಾಳೆ. ಗಂಡನ ಹುಡ್ಕೊಂಬಂದು ಸೀದಾ ಬಂದು ಗುಡಿಂಚಾಗಿ ಬರ್ತಾಳೆ. ಗುಡಿಂಚ ಬಂದು ಅವ್ರ ಚಿಕ್ಕಮ್ಮನ ಮನೆಗೆ ಬಂದು ಗುಡಿಂಚಾಗಿ ಬಂದು ಅಲ್ಲಿ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡ ಈ ಥರ ಮಾಡ್ತಿರ್ತಾನೆ ಅಂತ. ಬಾ ಮನೆಗೆ, ನಿನಗೆ ಮಾಡ್ತೀನಿ, ನಿನಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಿದ್ರೆ, ಇಲ್ಲ ನಾನು ಏನಿಲ್ಲ ಬರಲ್ಲ ಹಾಗೆ ಹೇಗೆ ಅಂತ ಹೇಳಿದಕ್ಕೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವಳ ಕೋಪ ಬಂದು ಅಲ್ಲಿರೋ ಆ ರಥ ಇರುತ್ತಲ್ಲ, ಬರಬೇಕಿದ್ರೆ ತೊಂದರೆ ಆಗಲಿ ಅಂತ ರಥನ ಒಂಚೂರು ಭಂಗ ಮಾಡಿ ಭಿನ್ನ ಮಾಡಿ ಹೊರಟೋಗ್ತಾಳೆ. ಅದಾದಮೇಲೆ 9 ದಿನಗಳ ಕಾಲ ಇಲ್ಲಿ ಗುಡಿಂಚಾಲಿದ್ದು ತನ್ನ ಗೋಪಿಕಾಸ್ತ್ರೀಯಿಂದ ಚೆನ್ನಾಗಿ ಆಟ ಆಡಿದ್ಮೇಲೆ ಆಮೇಲೆ ವಾಪಸ್ಸು ಏನೋ ಸ್ವಲ್ಪ ಭಿನ್ನ ಆಗಿರುತ್ತಲ್ಲ, ಲಕ್ಷ್ಮಿಯಿಂದ ಭಿನ್ನ ಆಗಿರುತ್ತಲ್ಲ, ಆ ರಥ ಹತ್ಕೊಂಡು ವಾಪಸ್ಸು ತನ್ನ ಗುಡಿಗೆ ಹೋಗ್ತಾನೆ. ಈ ರೀತಿಯ ಗುಡಿಗೆ ಹೋಗುವಂಥದ್ದು ಅದನ್ನು ಬಹುಡ ಯಾತ್ರಾ ಅಂತ ಕರೀತಾರೆ. ಅಂದರೆ ಬಹುಡ ಯಾತ್ರೆ ಅಂದರೆ ಹಿಂದಿರುಗುವ ಯಾತ್ರೆ ಅಂತ. ಈ ರಥ ಅಂದರೆ ಮೊದಲು ಆರಂಭವಾಗಿ ಹೋಗೋವರೆಗೂ 9 ದಿನಗಳ ಕಾಲ ನಡೆಯುತ್ತಲ್ಲ, ಅದನ್ನು ನೋಡೋಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾರೆ. ಬಹುಡ ಯಾತ್ರೆ ಸೀದಾ ಹೋಗಿ ಅವತ್ತಿನ ದಿವಸ ಹೋಗ್ಬಿಡ್ತಾರೆ. ಹೀಗೆ ಹೋದಾಗ ಏನಂತ ಹೇಳಿದ್ರೆ, ತನ್ನ ಗಂಡನ ಆಗಮನಕ್ಕೆ ಕಾಯ್ತಾ ಇರೋಂಥ ಲಕ್ಷ್ಮಿ ಏನು ಮಾಡ್ತಾಳೆ ಅಂದರೆ, ಅಲ್ಲೇ ಕಾಯ್ತಾ ಇರ್ತಾಳೆ, ಮುಂದ್ಗಡೆ ನೋಡ್ತಾ ಇರ್ತಾಳೆ, ಅವನ ಆಗಮನವನ್ನೇ ಕಾಯ್ತಾ ಇರ್ತಾಳೆ. ಬಂದಾಗ ತನ್ನ ಭಾವ ಬಲರಾಮನ್ನ ಹಾಗೆ ಸೀದಾ ಒಳಗೆ ಬಿಟ್ಬಿಡ್ತಾಳೆ, ತನ್ನ ನಾದ್ನಿ ಸುಭದ್ರೇನ ಹಾಗೆ ಬಿಟ್ಬಿಡ್ತಾಳೆ. ಆದರೆ ಕೃಷ್ಣನ ಮಾತ್ರ ಬಿಡೋದಿಲ್ಲ. ಕೃಷ್ಣನ ಏನು ಮಾಡ್ತಾಳೆ ಅಂದರೆ, ಅವಳನ್ನ ಅಲ್ಲಿ ಅಟ್ಕಾಯಿಸ್ತಾ ಕೂತ್ಕೊಳ್ತಾಳೆ, ಒಳಗೆ ಬಿಡೋದಿಲ್ಲ.
ಆದರೆ ಕೃಷ್ಣ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ನೋಡಿಲ್ಲ, ಅವನ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಹೇಗೆ ಸಂಭಾಳಿಸಬೇಕು ಅಂತ ಗೊತ್ತು. ಹಾಗಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಮೆತ್ತಿಗೆ ಏನು ಮಾಡ್ತಾನೆ ಅಂದರು, ಅವಳಿಗೆ ಏನೋ ಲಕ್ಷ್ಮಿಗೆ ಇಷ್ಟವಾದಂಥ ರಸಗುಲ್ಲ ಇಷ್ಟ ಅಂಥೇಳಿ ಆ ರಸಗುಲ್ಲ ಕೊಟ್ಟು ರಮಿಸ್ತವಳನ್ನ ನಿಧಾನವಾಗಿ ರಸಗುಲ್ಲ ಕೊಟ್ಬಿಟ್ಟು ಅವಳನ್ನ ಒಳಕ್ಕೆ ಬಿಟ್ಕೊಳಕ್ಕೆ ಮಾಡ್ತಾರೆ. ಆದರೆ ಲಕ್ಷ್ಮಿನೂ ಅಷ್ಟೇ, ಅವಳು ಅಂದ್ಕೊಳ್ತಾಳೆ ನಾನು ರಸಗುಲ್ಲ ತಿಂದ ತಕ್ಷಣ ಕೃಷ್ಣನ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ. ಆದರೆ ಆ ರಸಗುಲ್ಲ ತಿಂತಾನೆ ಅವಳ ಹತ್ರ ಒಂದು ದ್ರವ್ಯ ಇರುತ್ತೆ, ಆ ದ್ರವ್ಯನ ಹಾಕ್ಬಿಟ್ಟು ಆ ಕೃಷ್ಣನ ಮೇಲೆ ಸಿಂಪಡಿಸ್ತಾಳೆ. ಆ ಕೃಷ್ಣನ ಸಿಂಪಡಿಸಿದ ಏಕಂತ ಹೇಳಿದ್ರೆ ಆ ಕೃಷ್ಣನಿಗೆ ತನ್ನ ಗೋಪಿ ಇಷ್ಟು ದಿವಸ 9 ದಿನಗಳ ಕಾಲ ತನ್ನ ಗೋಪಿಕೆ ಇದ್ರಲ್ಲ ಅವ್ರನ್ನೆಲ್ಲ ಮರೆತು ಬಿಡಬೇಕು ಅಂತ. ಸೊ ಹಾಗಾಗಿ ಕೃಷ್ಣ ಮರೀಲಿ ಅಂತ ಹಾಕ್ತಾನೆ. ಆ ಕೃಷ್ಣನೂ ಅಷ್ಟೇ, ಅವನು ಕಳ್ಳ ಅಲ್ಲ, ತುಂಟ ಕೃಷ್ಣ ಅಲ್ಲ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಮರುವು ಕೇವಲ 1 ವರ್ಷ ಮಾತ್ರ ಇರುತ್ತೆ. ಮತ್ತೆ ಮುಂದಿನ ವರ್ಷ ಅವನಿಗೆ ತನ್ನ ಗೋಪಿಕಾಸ್ತ್ರೀಯನಿಗೆ ಹೋಗಬೇಕು ಅಂತ ಅನಿಸುತ್ತೆ, ತಿರ್ಗಿ ಅದನ್ನು ಚಿಕ್ಕಮ್ಮನ ಮನೆ ಗುಡಿಂಚಾಗ ಹೋಗಬೇಕು ಅನಿಸುತ್ತೆ. ಹಾಗಾಗಿ ಮತ್ತೆ ಆಷಾಢ ಮಾಸ ಬಂದಾಗ ತಿರ್ಗಿ ರಥಯಾತ್ರೆ ನಡೆಯುತ್ತೆ. ಹೇಗಿತ್ತು ನೋಡಿ, ಒಂದು ರಥಯಾತ್ರೆ ಅಂತೀವಿ, ಆ ರಥಯಾತ್ರೆ ಹಿಂದೆ ಎಷ್ಟು ರೋಚಕವಾದ ಕಥೆ ಇದೆ. ಸೊ ಹಾಗಾಗಿ ಸ್ವಲ್ಪ ಸಮಯ ಮಾಡ್ಕೊಂಬಂದು ಪುರಿಗೆ ಹೋಗಿ ಅಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆ ಇವರು 3 ಜನ ನೋಡಿಕೊಂಡು, ಜೊತೆಗೆ ಲಕ್ಷ್ಮಿನೂ ನೋಡಿಕೊಂಡು ಅಲ್ಲಿಯ ಮತ್ತೆ ಇನ್ನೊಂದು ನಾನು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇನೊಂದು ಬೇಡಿ ಹನುಮಾನ್ ಅಂತ ಒಂದಿದೆ, ಆ ಬೇಡಿ ಹನುಮಾನ್ ನೋಡ್ಕೊಂಬರ್ಬೇಕು. ಯಾಕೆಂತ ಹೇಳಿದ್ರೆ ನೀವು ಇಡೀ ರಥಯಾತ್ರೆಗೆ ಹೋಗಿ ಅಥವಾ ಪುರಿಗೆ ಹೋಗಿ ಆ ಬೇಡಿ ಹನುಮಾನ್ ನೋಡದೇ ಇದ್ದರೆ ನಿಮಗೆ ಪುಣ್ಯ ಸಿಗೋದಿಲ್ಲ. ಹಾಗಾಗಿ ನಮ್ಮ ಜಗನ್ನಾಥನ ದೇವಸ್ಥಾನ ನೋಡಿಕೊಂಡು ಅಲ್ಲಿಯೆಲ್ಲ ದರ್ಶನ ಮಾಡಿಕೊಂಡು ಅದಾದಮೇಲೆ ಬೇಡಿ ಹನುಮಾನ್ ಮಂತ್ರ ನೋಡ್ಕೊಂಡು ಬಂದು ಅಲ್ಲಿಯ ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಳ್ತೀರಿ ಅಲ್ವೇ? ಏನಂತೀರಿ?